ದೊಡ್ಡ ದೊಡ್ಡ ಮರಿಗಳನ್ನ ತಗೊಂಡು ನನ್ನ ಹತ್ರ 45 ಕೆ ಜಿ ಮರಿಗಳಿದೆ. ನನ್ನ ಹತ್ರ ಈಗಾಗಲೇ 70 ಕೆ ಜಿ ಮರಿಗಳು ಬಕ್ರೀದಿಗೆ ರೆಡಿಯಾಗಿದೆ. ನನ್ನ ಹತ್ರ 55-58 ಎವರೇಜ್ ಕೆ ಜಿಗಳು ಮರಿಗಳು ಫಾರ್ಮಲ್ಲಿ ರೆಡಿ ಇದೆ. ಬಕ್ರೀದಿಗಂತಾನೆ ತುಂಬ ಚೆನ್ನಾಗಿ ಶೋಕಿಯಿಂದ ಸಾಕಿದ್ದೇನೆ. ನನ್ನ ಹತ್ರ ತುಂಬ ಜೋರಾಗಿರೋ ಮರಿಗಳಿದೆ. ಸೊ ನಾನು 15,000 ಕೊಟ್ಟು ಮರಿಗಳನ್ನ ತಗೊಂಡಿದ್ದೆ 4 ತಿಂಗಳ ಹಿಂದೆ. 4 ತಿಂಗಳ ಹಿಂದ್ಗಡೆ 5 ತಿಂಗಳ ಹಿಂದ್ಗಡೆ 3 ತಿಂಗಳ ಹಿಂದ್ಗಡೆ. ಸೊ 14,000 ಕೊಟ್ಟು ತೊಗೊಂಡಿದ್ದೆ. ಹೀಗೆಲ್ಲ ತುಂಬ ಜನ ಹೇಳಿರ್ತೀರ, ತುಂಬ ಜನ ನಾನು ಕೇಳಿರ್ತೀನಿ. ತುಂಬ ಜನಕ್ಕೆ ಇದೇ ಥರ ನಾನು ಕೂಡ ಮರಿಗಳನ್ನ ಕೊಟ್ಟಿರ್ತೀನಿ. ಸೊ ಅದು ಕೂಡ ತುಂಬ ದೊಡ್ಡ ದೊಡ್ಡ ಮರಿಗಳು, ಬಕ್ರೀದಿಗಂತಾನೆ ಕೊಂಬಣ್ಣ ಕಿತ್ತಿ ರೆಡಿ ಮಾಡಿ ಇಟ್ಟಿರೋವಂಥ ಮರಿಗಳು. ಅಂಥ ಮರಿಗಳನ್ನ ತಗೊಂಡು ನಾನು 70 ಕೆ ಜಿ ಮಾಡಿದ್ದೇನೆ, 80 ಕೆ ಜಿ ಮಾಡಿದ್ದೇನೆ, 60 ಕೆ ಜಿ ಕವರ್ ಮಾಡಿದ್ದೇನೆ. ಸೊ ಇದೆಲ್ಲ ಮ್ಯಾಟ್ರಲ್ಲ, ಹಾಗಾಗಿ ಇಲ್ಲೊಂದು ಬ್ಯೂಟಿಫುಲ್ ಮ್ಯಾಟ್ರ್ ಇದೆ. ಸೊ ಟಗರ್ ಸಾಕಾಣಿಕೆ ಮಾಡುವಂಥ ನಮ್ಮ ಯುವಕರಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಫಾರ್ಮು. ಸೊ ಈ ಫಾರ್ಮ್ ಬಗ್ಗೆ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಫಾರ್ಮಿನ ಮತ್ತು ಈ ಫಾರ್ಮಲ್ಲಿರೋ ಮರಿಗಳ ಬಗ್ಗೆ ನಾನು ನಿನ್ನೆ ದಿನ ಪೋಸ್ಟ್ ಕೂಡ ಮಾಡಿದ್ದೇನೆ. ಆ ಪೋಸ್ಟನ್ನು ನೋಡಿ ತುಂಬ ಜನ ನನಗೆ ಫೋನು ಮಾಡಿದ್ದೀರಾ. ಈ ಮರಿಗಳ ಬಗ್ಗೆ ತುಂಬ ಜನ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀರಾ ನನ್ನ ಜೊತೆಗೆ. ಸೊ ಈ ಮರಿಗಳು ಎಷ್ಟು, ಇವುಗಳ ಬೆಲೆ ಎಷ್ಟು ತಿಂಗಳ ಮರಿಗಳನ್ನ ಸಾಕಿದ್ದಾರೆ ಬ್ರದರ್, ಯಾವ ಊರಲ್ಲಿದೆ, ಸೊ ಎಷ್ಟು 18,000 ಕೊಡ್ತೀನಿ ಈ ಮರಿಗಳನ್ನ ಪೂರ್ತಿ ಕೊಡ್ತೀರಾ, 15,000 ಕೊಡ್ತೀನಿ ಪೂರ್ತಿ ಕೊಡ್ತೀರಾ ನೀವೇ ತೊಗೊಂಡು ಬಂದು ಕೊಡ್ತೀರಾ ಅಂತ ನನಗೆ ಸುಮಾರು ಜನ ನಿನ್ನೆದಿಂದನೇ ತುಂಬ ಫೋನ್ ಬಂದಿದೆ. ಬಟ್ ನಾನು ಅವ್ರಿಗೆ ಯಾರಿಗೂ ಕೂಡ ಈ ಮರಿಗಳನ್ನ ಇಷ್ಟು ಅಂತ ನಾನು ಇನ್ನೂ ಅವ್ರಿಗೆ ಹೇಳಿಲ್ಲ. ಬಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಪೋಸ್ಟಲ್ಲೇ ನಾನು ಹೇಳಿದ್ದೆ 22,000 23,000 ಫೈನಲ್ ರೇಟ್ ಅಂತ ಹೇಳಿದಾಗೂ ಕೂಡ ಅವ್ರು ನಂಗೆ ಫೋನ್ ಮಾಡಿ ಕೆಲವೊಬ್ಬರು 18,000 ಕೇಳಿದರೆ, ಇನ್ನು ಕೆಲವರು 15,000 ಮರಿಗಳನ್ನ ಕೊಡ್ತೀರಾ ಬ್ರದರ್ ಅಂತ ಕೇಳಿದ್ದಾರೆ. ಸೊ ನಾನು ಅವ್ರ ಜೊತೆ ಜಾಸ್ತಿ ಹೊತ್ತೇನು ಮಾತಾಡಿಲ್ಲ, ಅದೆಲ್ಲ ಬಿಡಿ ಹೋಗಲಿ. ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಯಾಕಂದರೆ ಸಣ್ಣ ಪುಟ್ಟ 5,000 6,000 7,000 ಕೊಟ್ಟು ಮರಿಗಳನ್ನ ಸಾಕುವಂಥ ನಮ್ಮ ಸಣ್ಣ ಬಡ ರೈತರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ, ತುಂಬಾ ಮ್ಯಾಟ್ರಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ತಪ್ಪದೇನೆ ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಡಬೇಕು. ಮತ್ತು ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಇನ್ನೇನು 5,000 ಜನ ಸಬ್ಸ್ಕ್ರೈಬರ್ ಆಗುವಂಥ ಹಂತದಲ್ಲಿ ನಮ್ಮ ಚಾನಲ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಕೊಡಬೇಕು. ಲೈಕ್ ಕೊಡ್ತೀರಾ ಅಂದ್ಕೊಂಡೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ತುಂಬ ಖುಷಿಯಿಂದ ಈ ವಿಡಿಯೋನ ಮಾಡಿದ್ದೇನೆ. ಯಾಕಂದರೆ ಮರಿಗಳು ಖುಷಿ ಕೊಡೋ ಥರನೇ ಮರಿಗಳು ಕಾಣ್ತಾ ಇದೆ. ಸೊ ಹಾಗಾಗಿ ಈ ಮುದ್ದಾದ ಮರಿಗಳಿಗೆ, ಎಳಗ ಮರಿಗಳಿಗೆ, ಬಕ್ರೀದ್ ಸ್ಪೆಷಲ್ ಮರಿಗಳಿಗೆ ಲೈಕ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕನಿಷ್ಠ ಅಂದರೂ ಕಡಿಮೆ ಒಂದು 500 ಲೈಕನ್ನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಹಾಗೆ ಹೋಗಿರ್ತೀರ ಅದು ನಿಮಗೆ ಬಟ್ ಕೊಟ್ಟಿರೋದು. ಬಟ್ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡೆ ನಾನು ವಿಡಿಯೋಗಳನ್ನ ಮಾಡಿದ್ದೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮರಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೊಂಡಿರ್ತೀರ. ತುಂಬ ಜನ ನನ್ನ ಹತ್ರ ಬಕ್ರೀದ್ ಅಂತಲೇ ಇತ್ತೀಚೆಗೆ ತುಂಬ ಜನ ಫೋನ್ ಮಾಡಿ ಮಾತಾಡಿರ್ತೀರ. ನನ್ನ ಹತ್ರ ಸಣ್ಣ ಪುಟ್ಟ 8,000 9,000 ಮರಿಗಳನ್ನ ತೊಗೊಂಡು ಈ ಥರ ಮರಿಗಳನ್ನ ಡೆವಲಪ್ಮೆಂಟು ಮಾಡೋರು ತುಂಬ ಜನ ಇದ್ದೀರಾ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಒಂದು ರೊಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಫಾರ್ಮಲ್ಲಿ ಆ ಊರಲ್ಲಿ ನನ್ನ ಫ್ರೆಂಡು ಬೀರಪ್ಪ ಅಂತ. ಸೊ ಅವನ ಹತ್ರ ಇರುವಂಥ ಮರಿಗಳಿದು. ಸೊ ಈ ಮರಿಗಳನ್ನ ಕೇರೂರು ಮಾರ್ಕೆಟಲ್ಲೇ 6,200 6,000 6,300 ಹಂಗೆ ಈ ಮರಿಗಳನ್ನ ಸುಮಾರು ಒಂದು 7 ತಿಂಗಳ ಹಿಂದ್ಗಡೆ ಈ ಮರಿಗಳನ್ನ ತೊಗೊಂಡಿತ್ತು. 7 ತಿಂಗಳಲ್ಲಿ ಮರಿಗಳು ಈಗ ಹೇಗೆ ಬಂದಿದೆ ಅಂತ ನೀವೇ ಎಲ್ಲರೂ ನಿಮ್ಮ 2 ಕಣ್ಣಿಂದ ಖುಷಿಯಾಗಿ ನೋಡಬೇಕು. ಯಾಕಂದರೆ ನೀವು ಕೂಡ ಟಗರು ಮರಿ ಸಾಕ್ತಾ ಇರ್ತೀರ. ಸೊ ನಿಮ್ಮ ಹತ್ರ ಇರುವಂಥ ಟಗರು ಮರಿಗಳನ್ನ ಸಾಕ್ತಾ ಇರ್ತೀರ. ಸೊ ನಿಮಗೂ ಕೂಡ ಈ ವಿಡಿಯೋ ತುಂಬ ಇನ್ಸ್ಪೈರ್, ತುಂಬ ಮೋಟಿವೇಟ್ ಆಗಲಿ ಅನ್ನೋದೇ ನನ್ನ ವಿಡಿಯೋದ ಮೂಲ ಉದ್ದೇಶ. ನೋಡಿ ಮರಿಗಳು ಹೆಂಗಿದೆ, ಮರಿಗಳು ಒಂದಕ್ಕಿಂತ ಒಂದು ಬಲವಾಗಿದೆ, ಮರಿಗಳು ತುಂಬ ಸದೃಢವಾಗಿದೆ. ಇಲ್ಲೊಂದು ಮರಿ ನೋಡಿ ಹೆಂಗಿದೆ, ಖರೆ ಕಣ್ಣು ಮಾತ್ರ ಬ್ಲ್ಯಾಕ್ ಆಗಿದೆ, ಫುಲ್ ಹೈಟ್ ಇದೆ. ಸೊ ಇದೇ ಥರ ಮರಿಗಳು ಈ ಫಾರ್ಮಲ್ಲಿ ತುಂಬಾ ಇದೆ. ಆಲ್ಮೋಸ್ಟ್ ಈ ಫಾರ್ಮಲ್ಲಿರೋ ಎಲ್ಲ ಮರಿಗಳ ಸಂಖ್ಯೆಯಲ್ಲೂ ಅತಿ ಹೆಚ್ಚಿನ ಮರಿಗಳು ಖರೆ ಕಣ್ಣು ಖರೆ ಕಿವಿ ಮರಿಗಳಿದೆ. ಸೊ ಶೋಕಿರುವಂಥ ಮರಿಗಳು, ಇಂಥ ಮರಿಗಳನ್ನ ಶಿರ್ಸಿಯಲ್ಲಿ ಈ ಥರ ಮರಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಕ್ರೀದ್ಗೋಸ್ಕರ ಅಂತಲೇ ಟಾರ್ಗೆಟ್ ಮಾಡಿ ತೊಗೊಂಡು ಹೋಗಿ ಸೆಲೆಕ್ಟ್ ಮಾಡಿ 5 ತೆಗೆದು ಮಾರಾಟ ಮಾಡ್ತಾರೆ. ಅಲ್ಲಿ ಮರಿಗಳು 40,000 50,000 55,000 ಗಂಟ ಇಂಥ ಮರಿಗಳು ಶೋಕಿ ಇದ್ದರೆ ಓಡುತ್ತೆ. ಬಟ್ ಅಲ್ಲಿ ತೂಕ ಮ್ಯಾಟ್ರ್ ಆಗೋದಿಲ್ಲ. ಮರಿಗಳು ಶೋ ಇದ್ದರೆ ಮುಗೀತು, ಹಾಗೆಲ್ಲ ಓಡುತ್ತೆ. ನೋಡ್ಬೋದು ಮರಿಗಳು
ಇಲ್ಲಂತೂ ಎಲ್ಲ ಕರೆಕನ್ ಮರಿಗಳಿದೆ ಈ ಸಾಲಲ್ಲಿ. ಸೊ ಇಂಥ ಮರಿಗಳು ಬೆಂಗಳೂರಲ್ಲಿ ಮತ್ತು ಸಿರಸಿಯಲ್ಲಿ ತುಂಬ ಜನ ಇಷ್ಟಪಟ್ಟು ದುಡ್ಡಿಗೆ ಬೆಲೆ ಕೊಡದೇ ಈ ಥರ ಮರಿಗಳನ್ನ ತಗೋತಾರೆ. ಅದನ್ನು ಯಾರಾದರೂ ನೀವು ಕೂಡ ಮರಿಗಳನ್ನ ಸಾಕಿದರೆ, ನಿಮ್ಮ ಹತ್ರ ಇರೋ ಶೋಕಿ ಮರಿಗಳನ್ನ ನಿಮ್ಮ ಹತ್ರ ಮಡಗಿದ್ರೆ, ಸೊ ನಿಮ್ಮ ಹತ್ರ ಬಂದು ಯಾರಾದರೂ ತೊಗೊಂಡಿದ್ರೆ ನಿಮಗೂ ಕೂಡ ಅದು ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ನೋಡ್ಬೋದು ಎಲ್ಲ ಮರಿಗಳನ್ನ ನೀಟಾಗಿ ಕಟ್ ಹಾಕಿದ್ದಾರೆ. ಎಲ್ಲ ಮರಿಗಳಿಗೆ ಈ ಥರ ಡ್ರೈ ಫುಡ್ಡನ್ನು ಕೊಟ್ಟು ಮರಿಗಳನ್ನ ರೆಡಿ ಮಾಡಿದ್ದಾರೆ. ಈ ರೈತ ಅಂದರೆ ಈ ಹುಡುಗ, ನನ್ನ ಫ್ರೆಂಡ್ ಬೀರಪ್ಪ ಯಾವ ಥರ ಕಷ್ಟಪಟ್ಟಿದ್ದಾನೆ ಅಂದರೆ ಅದು ಈ ಮರಿಗಳನ್ನ ನೋಡಿದ ಮೇಲೆ ನಿಮಗೆಲ್ಲ ಅನುಭವಕ್ಕೆ ಬರ್ಬೋದು ಅನ್ಕೋತೀನಿ. ಯಾಕಂದರೆ 6,200 ಕೊಟ್ಟು ಮರಿಗಳನ್ನ ತೊಗೊಂಡು, ಮಳೆಗಾಲದಲ್ಲೇ ಮರಿಗಳನ್ನ ತೊಗೊಂಡು ಈ ರೇಂಜಿಗೆ ಡೆವಲಪ್ ಮಾಡಿ ಬಕ್ರೀದಿಗಂತಲೇ ಮರಿಗಳನ್ನ ಮಡಿಗಿಟ್ಟು ಸಾಕಿ ಕೊಡೋದು ತುಂಬ ದೊಡ್ಡ ರಿಸ್ಕ್ ಕೆಲಸನೇ. ಸೊ ನೋಡ್ಬೋದು ಮರಿಗಳು ಎಲ್ಲ ಪರ್ಫೆಕ್ಟ್ ಆಗಿದೆ. ಎಲ್ಲ ಮರಿಗಳು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಅನ್ನೋ ಪದಕ್ಕೆ ಅರ್ಥ ಸಿಗಬೇಕಂದ್ರೆ ನಮ್ಮ ಈ ಮರಿಗಳೇ ಸಾಕ್ಷಿ. ಅಂಥ ಮರಿಗಳಿದೆ. ಸೊ ನಂಗಂದ್ರೂ ತುಂಬ ಖುಷಿಯಿಂದ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಕಡೆ ಮರಿಗಳು ನೋಡ್ತಾ ಇದ್ದೇನೆ. ನಾನು ಕೂಡ ಕಣ್ಣು ಆಡಿಸಿ ನೋಡಿದ್ದೇನೆ, ಕಣ್ಣು ಬಿಟ್ಟು ನೋಡಿದ್ದೇನೆ. ಮರಿಗಳು ಫುಲ್ ಪರ್ಫೆಕ್ಟ್. ಮರಿಗಳಿಗೆ 100 ಔಟ್ ಅಷ್ಟು ಮಾರ್ಕ್ಸ್ ಈ ಮರಿಗೆ ಇದೆ. ಯಾಕಂದರೆ ಅಷ್ಟು ನೀಟಾಗಿ ನಮ್ಮ ಹುಡುಗ ಮರಿಗಳನ್ನ ರೆಡಿ ಮಾಡೋಣೆ. ಸೊ ಯಾರಾದರೂ ಈ ಮರಿಗಳ ತಗೊಳ್ಬೇಕು ಅಂದರೆ ನೇರವಾಗಿ ಬಾಗಲಕೋಟೆಗೆ ಬರಬೇಕು. ಬಾಗಲಕೋಟೆಯಿಂದ ಒಂದು 25 ಕಿಲೋಮೀಟರ್ 20 ಕಿಲೋಮೀಟರ್ ದೂರದಲ್ಲಿ ಈ ಫಾರ್ಮ್ ಇದೆ. ಸೊ ಮರಿಗಳನ್ನ ನಿಮಗೆ ಬೇಕಂದರೆ 22,000 23,000ಕ್ಕೆ ಮರಿ ಕೊಡುತ್ತೆ. ಅದು ಬಿಟ್ಟು ನೀವು 15,000 ಕೊಡ್ತೀನಿ, 18,000 ಕೊಡ್ತೀನಿ, 13,000 ಕೊಡ್ತೀನಿ, ನೋ ಚಾನ್ಸ್. ಮರಿಗಳು ಕೊಡೋಂಗಿಲ್ಲ. ಯಾಕಂದರೆ ಇದಕ್ಕಿಂತ ಸಣ್ಣ ಪುಟ್ಟ ಮರಿಗಳು, ಇದಕ್ಕೆ ಕಡಿಮೆ ತೂಕ ಇರೋ ಮರಿಗಳೇ ಸಂತೆಯಲ್ಲಿ 18,000 20,000 ಓಡ್ತಿದೆ. ನಮ್ಮ ಹುಡುಗರು ಈ ಥರ ಕಷ್ಟ ಬಿದ್ದು ಸಾಕಿ ಇನ್ನು ಅಡ್ಡಾದಿಡ್ಡಿಗೆ ಮರಿಗಳನ್ನ ಯಾರೂ ಕೊಡೋದಿಲ್ಲ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ. ಆ ಮರಿಗಳ ಮೌಲ್ಯ ಆ ಮರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಮರಿಗಳ ಮೌಲ್ಯ 22,000 23,000 ಅಷ್ಟು ಬಂದರೆ ಈ ಮರಿಗಳನ್ನ ಕೊಡುತ್ತೆ. ಇಲ್ಲ ಅಂದರೆ ಇಲ್ಲ. ಅದೇನೇ ಇರಲಿ, ನನಗೆ ಅದು ಮ್ಯಾಟ್ರಲ್ಲ. ದುಡ್ಡು ಅದು ಲಾಸು ಮತ್ತು ಲಾಭ ಅದೆಲ್ಲ ಮ್ಯಾಟ್ರಲ್ಲ. ಮರಿಗಳು ಬಂದಿದೆ ಅಂದರೆ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ವಿಡಿಯೋ ಫುಲ್ ನಾನು ಇವತ್ತು ತುಂಬ ಖುಷಿಯಿಂದ ಈ ಮರಿಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಟ್ಟು ತುಂಬಾ ಪರ್ಫೆಕ್ಟ್ ಅಂತ ಮರಿಗಳ ವಿಡಿಯೋದಲ್ಲಿ ನಾನು ಈ ಪದ ಬಳಕೆ ಮಾಡಿದ್ದೀನಿ. ಅಂದರೆ ಅದು ಅಷ್ಟು ನನಗೆ ಖುಷಿ ಕೊಟ್ಟಿದೆ ಅಂತ ಅರ್ಥ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಮರಿಗಳಲ್ಲಿ ತುಂಬ ಶೋಕಿರೋ ಮರಿಗಳೇ ಜಾಸ್ತಿ ಇದರಲ್ಲಿ. ಅದು ಬಿಟ್ಟು ಯಾವುದಾದ್ರು ವೈಟ್ ಕಲರಲ್ಲಿ ಯಾವುದೋ ಅಡ್ಡಾದಿಡ್ಡಿ ಈ ಥರ ಬ್ಯಾಚಸ್ ಏನಿಲ್ಲ. ಎಲ್ಲ ಮರಿಗಳ ಕೊಂಬು ಮತ್ತು ಬ್ಲ್ಯಾಕ್ ಕೊಂಬು, ಫುಲ್ ವೈಟ್ ಕೊಂಬು, ಅದು ಬಿಟ್ಟರೆ ಕಣ್ಣು ಮಾತ್ರ ಬ್ಲ್ಯಾಕು, ಮತ್ತು ಕಿವಿ ಮಾತ್ರ ಬ್ಲ್ಯಾಕು, ಹಿಂಗಿರೋ ಮರಿಗಳೇ ಜಾಸ್ತಿ ಇದೆ. ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಬಂದು ತಗೋರಿ. ಮತ್ತು ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮರಿಗಳ ರೇಟು ಸದ್ಯಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸೊ ಅದು ನಿಮಗೆ ಸಂತೆಗೆ ಬಂದರೆ ಮಾತ್ರ ಗೊತ್ತಾಗಿರುತ್ತೆ. ವಿಡಿಯೋದಲ್ಲಿ ನೋಡಿ ಅಷ್ಟೊಂದು ರೇಟಾ ಸರ್, ಇಷ್ಟೊಂದು ರೇಟಾ ಸರ್ ಅಂತ ನೀವು ಕಾಮೆಂಟ್ ಮಾಡೋದಿನ್ನು ತುಂಬ ಈಸಿ. ಬಟ್ ಮರಿಗಳನ್ನ ತಂದು ರೆಡಿ ಮಾಡಿ ಸಾಕಿ ಸಲುಹಿ ಮಾರಾಟ ಮಾಡೋದು ಅದು ಕಷ್ಟ ಬೀಳುವಂಥ ರೈತರಿಗೆ ಗೊತ್ತು, ಕಷ್ಟ ಬೀಳುವಂಥ ಹುಡುಗರಿಗೆ ಗೊತ್ತು, ಆ ಫಾರ್ಮ್ ಮಾಡಿದವರಿಗೆ ಅವ್ರ ಕಷ್ಟ ಅಂತ ಗೊತ್ತಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.